ಮುಂಗಾರು ಮುಗಿಯುವ ಹಂತಕ್ಕೆ ಬಂದಿದೆ. ಆದರೆ ಕರ್ನಾಟಕದ ರೈತನ ಪಾಲಿಗೆ ಈ ಮುಂಗಾರು ಭಾರಿ ನೋವು ನೀಡಿದೆ. ಮಳೆ ಕೊರತೆ ಅಂತಂದ್ರೆ ಕೇವಲ ಹವಾಮಾನದ ವೈಪರೀತ್ಯ ಅಲ್ಲ, ಅದರ ಹಿಂದೆ ಬಿತ್ತನೆಯಾಗದ ಹೊಲಗಳಿವೆ, ಮೊಳಕೆ ಒಡೆದು ಒಣಗಿದ ಬೆಳೆಗಳಿವೆ, ಸಾಲ ತೀರಿಸಲಾಗದೆ ಕಂಗಾಲಾಗಿರುವಂತಹ ರೈತರಿದ್ದಾರೆ. ಮಳೆಯ ಕೊರತೆಯನ್ನ ಕೇವಲ ಪ್ರಕೃತಿ ವಿಕೋಪ ಅಂತ ನೋಡಿದ್ರೆ ಅದರ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಪಶ್ಚಿಮ ಘಟ್ಟದ ಕೆಲವು ಭಾಗಗಳನ್ನ ಹೊರತುಪಡಿಸಿದ್ರೆ ಈ ಬಾರಿ ಮಳೆ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಾಗಿದೆ. ರಾಜ್ಯದ ಅನೇಕ ಕಡೆ ಮುಂಗಾರು ನಿರೀಕ್ಷಿತ ಪ್ರಮಾಣದಲ್ಲಿ ಸುರಿದಿಲ್ಲ. ಉತ್ತರ ಕರ್ನಾಟಕದಲ್ಲಿ ಅಲ್ಪ ಸ್ವಲ್ಪ ಮಳೆಗೆ ಶೇಂಗಾ, ಸಜ್ಜೆ, ಹೈಬ್ರಿಡ್ ಜೋಳ ಸೇರಿದ ಹಾಗೆ ಬೆಳೆಯನ್ನ ಬಿತ್ತಿದ್ರೂ ಕೂಡ ದಕ್ಷಿಣ ಕರ್ನಾಟಕದ ಹಲವು ಪ್ರದೇಶಗಳಲ್ಲಿ ರಾಗಿ ಸೇರಿದಂತೆ ಬೆಳೆಗಳು ನೀರಿನ ಕೊರತೆಯಿಂದ ಕಮ್ಮರಿ ಹೋಗಿವೆ. ಕೆಲವು ಅಂದಾಜುಗಳ ಪ್ರಕಾರ ಸುಮಾರು 30% ಕೃಷಿ ಜಮೀನುಗಳಲ್ಲಿ ಬಿತ್ತನೆಯೇ ಆಗಿಲ್ಲ ಅನ್ನೋದು ಪರಿಸ್ಥಿತಿಯ ಗಂಭೀರತೆಯನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದೆ, ತೋರಿಸ್ತಾ ಇದೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಬರಪೀಡಿತ ಪ್ರದೇಶ ಘೋಷಣೆಗೆ ಸರ್ಕಾರಗಳು ನಿಗದಿತ ಮಾನದಂಡಗಳನ್ನು ಅನುಸರಿಸಬೇಕಾಗ್ತದೆ. ಅದು ಆ ಚೌಕಟ್ಟಿರುತ್ತೆ, ಒಂದು ವ್ಯವಸ್ಥೆ ಇರುತ್ತೆ, ಅದರ ಪ್ರಕಾರವಾಗಿ ಮಾನದಂಡಗಳನ್ನು ಆ ಚೌಕಟ್ಟಿನ ಆಧಾರದ ಮೇಲೆ ಅನುಸರಿಸಬೇಕಾಗ್ತದೆ. ಬೆಳೆ ನಷ್ಟ, ಮಳೆ ಕೊರತೆ, ಬಿತ್ತನೆಯ ಪ್ರಮಾಣ, ಜಲಮೂಲಗಳ ಸ್ಥಿತಿ, ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾದಂತಹ ಪರಿಣಾಮ ಸೇರಿದ ಹಾಗೆ ಹಲವು ಅಂಶಗಳನ್ನು ವೈಜ್ಞಾನಿಕವಾಗಿ ದಾಖಲಿಸಬೇಕಾಗ್ತದೆ. ಆದರೆ ಇಲ್ಲಿ ಒಂದು ಮೂಲಭೂತ ಪ್ರಶ್ನೆ ಎದುರಾಗ್ತದೆ. ರೈತನ ಹೊಲದಲ್ಲಿ ಬೆಳೆ ನಾಶ ಆದ ನಂತರವೂ ಕೂಡ ಆ ನಷ್ಟವನ್ನು ಸಾಬೀತುಪಡಿಸುವುದಕ್ಕೆ ಮತ್ತೊಂದು ಆಡಳಿತಾತ್ಮಕ ಪರೀಕ್ಷೆ ಯಾಕೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ಗಮನಿಸಿ, ಕರ್ನಾಟಕದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿಯನ್ನ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇದಕ್ಕೆ ಮೊದಲು ಕರ್ನಾಟಕ ಸರ್ಕಾರವೂ ಕೂಡ ಅವಧಿ ವಿಸ್ತರಣೆಯನ್ನು ಕೋರಿ ಕೇಂದ್ರಕ್ಕೆ ಪತ್ರವನ್ನು ಬರೆದಿತ್ತು ಅನ್ನೋದು ಇಲ್ಲಿ ಉಲ್ಲೇಖನೀಯ. ಇನ್ನು ಮೋಡ ಬಿತ್ತನೆಯ ಬಗ್ಗೆಯೂ ಕೂಡ ರಾಜ್ಯ ಸರ್ಕಾರ ಚಿಂತಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರು ಕೂಡ ಮಾತನ್ನ ಹೇಳಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ನಾವು ಅದ್ರ ಪ್ರಕಾರವಾಗಿ ಮಾಡ್ತೇವೆ ಅಂತ. ಆದರೆ ಮೋಡ ಬಿತ್ತನೆ ಮಾಡೋದ್ರಿಂದ ಕೆಲವೊಮ್ಮೆ ಅತಿವೃಷ್ಟಿಯೂ ಕೂಡ ಆಗಬಹುದು, ಕೆಲವೊಮ್ಮೆ ಅನಾವೃಷ್ಟಿಯೂ ಕೂಡ ಆಗಬಹುದು ಎನ್ನುವಂತಹ ಹವಾಮಾನ ತಜ್ಞರ ಅಭಿಪ್ರಾಯವನ್ನ ಸರ್ಕಾರ ಇಲ್ಲಿ ತಳ್ಳಿ ಹಾಕುವ ಹಾಗಿಲ್ಲ. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಈ ಯೋಜನೆಗೆ ಮುಂದಾಗಬೇಕಾಗುತ್ತೆ. ಗಮನಿಸಿ, ಬರದ ಪರಿಣಾಮ ಕಣ್ಣಿಗೆ ಕಾಣ್ತಾ ಇದ್ರೂ ಕೂಡ ಪರಿಹಾರ ಪಡೆಯುವುದಕ್ಕೆ ಅಂಕಿಅಂಶಗಳ ಭಾಷೆಯಲ್ಲಿ ಅದನ್ನ ಸಾಬೀತುಪಡಿಸಬೇಕಾದಂತಹ ಪರಿಸ್ಥಿತಿ ರೈತನ ಸಂಕಷ್ಟವನ್ನ ಮತ್ತಷ್ಟು ಸಂಕೀರ್ಣಗೊಳಿಸ್ತಾ ಇದೆ ಇಲ್ಲಿ. ಆದ್ರಿಂದ ರಾಜ್ಯ ಸರ್ಕಾರ ಈ ಬಾರಿ ಜಿಲ್ಲಾವಾರು, ಬೆಳೆವಾರು ಮತ್ತು ತಾಲೂಕುವಾರು ಸಮಗ್ರ ವೈಜ್ಞಾನಿಕ ಸಮೀಕ್ಷೆಯನ್ನ ನಡೆಸಿ ಯಾವುದೇ ರೀತಿಯ ಅನುಮಾನಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಕೇಂದ್ರದ ಮುಂದೆ ವಾಸ್ತವಾಂಶಗಳನ್ನ ಇಡಬೇಕಾಗತ್ತೆ. ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಹೌದು. ಕರ್ನಾಟಕದ ರೈತರು ಕೇಳ್ತಿರುವುದು ಯಾರದ್ದೋ ವೈಯಕ್ತಿಕ ಪ್ರಶ್ನೆ ಅಲ್ಲ. ಪ್ರಕೃತಿ ವಿಕೋಪದಿಂದ ಕೃಷಿ ಆರ್ಥಿಕತೆ ಕುಸಿದಂತಹ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪರಸ್ಪರ ಸಹಕಾರದಿಂದ ಜನರನ್ನ ಅಥವಾ ರೈತರನ್ನ ಸಂಕಷ್ಟದಿಂದ ಹೊರತರಬೇಕಾಗತ್ತೆ. ಅದು ಒಕ್ಕೂಟ ವ್ಯವಸ್ಥೆಯ ಮೂಲಭೂತ ಕರ್ತವ್ಯ ಮತ್ತು ಹೊಣೆಗಾರಿಕೆ ಮತ್ತು ಜವಾಬ್ದಾರಿ. ಅದನ್ನ ಬಹುಶಃ ಮಾಡದೇ ಇದ್ರೆ ಇಲ್ಲಿ ಇನ್ನೇನೋ ಸಮಸ್ಯೆ ಉದ್ಭವ ಆಗೋದ್ರಲ್ಲಿ ಏನು ಅನುಮಾನ ಇಲ್ಲ ಅಂತ ಅನ್ಸುತ್ತೆ. ಹೀಗಾಗಿ ಕೇಂದ್ರದ ನೆರವನ್ನ ಪಡೆಯುವುದಕ್ಕೆ ರಾಜ್ಯ ಸರ್ಕಾರ ರಾಜಕೀಯವಾಗಿ ದುರ್ಬಲ ಆಗಬೇಕಾದಂತಹ ಅಗತ್ಯ ಇಲ್ಲ. ಅದೇ ಸಂದರ್ಭದಲ್ಲಿ ಕೇಂದ್ರದೊಂದಿಗೆ ಸಂಘರ್ಷವನ್ನೇ ಮಾಡಿಕೊಂಡು ರಾಜಕೀಯ ತಂತ್ರವನ್ನಾಗ ಅದನ್ನು ರೂಪಿಸಿಕೊಂಡ್ರೂ ಕೂಡ ರೈತನ ಹೊಟ್ಟೆ ತುಂಬೋದಿಲ್ಲ ಅಥವಾ ರೈತನಿಗೆ ಪರಿಹಾರ ಸಿಗೋದಿಲ್ಲ. ಅದನ್ನ ರಾಜ್ಯ ಸರ್ಕಾರವು ಕೂಡ ಅರ್ಥ ಮಾಡಿಕೊಳ್ಬೇಕಾಗುತ್ತೆ.
ಕರ್ನಾಟಕಕ್ಕೆ ಬೇಕಿರೋದು ಘೋಷಣೆಗಳ ರಾಜಕಾರಣ ಅಲ್ಲ, ದಾಖಲೆ, ವೈಜ್ಞಾನಿಕ ಅಧ್ಯಯನ ಮತ್ತು ನಿರಂತರ ಒತ್ತಡದ ಮೂಲಕ ಪರಿಹಾರವನ್ನು ಖಚಿತಪಡಿಸುವಂತಹ ರಾಜಕೀಯ ಮತ್ತು ಅದಕ್ಕೊಂದು ವ್ಯವಸ್ಥೆ. 2 ವರ್ಷಗಳ ಹಿಂದೆ ಕರ್ನಾಟಕ ತೀವ್ರ ಬರ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ 18,171.44 ಕೋಟಿ ನೆರವು ಕೋರಿ ಕೇಂದ್ರಕ್ಕೆ ಮನವಿಯನ್ನು ಸಲ್ಲಿಸಿತ್ತು. ನೆರವು ವಿಳಂಬವಾದಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರದ ನಡುವೆ ರಾಜಕೀಯ ಮತ್ತು ಕಾನೂನು ಸಂಘರ್ಷವೂ ಕೂಡ ಆಗಿತ್ತು ಅನ್ನೋದನ್ನ ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗತ್ತೆ. ಕೊನೆಗೆ ವಿಷಯ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಅನ್ನೋದನ್ನ ನಾವಿಲ್ಲಿ ನೆನಪಿಸಿಕೊಳ್ಬೇಕು. ಆ ಘಟನೆ ಕರ್ನಾಟಕದ ಒಕ್ಕೂಟ ವ್ಯವಸ್ಥೆಯೊಳಗಿನ ಸಂಬಂಧಗಳ ಬಗ್ಗೆ ಹಲವು ಪ್ರಶ್ನೆಗಳನ್ನ ಎತ್ತಿತ್ತು. ರಾಜ್ಯ ಸರ್ಕಾರಗಳು ಬದಲಾಗಬಹುದು, ಮುಖ್ಯಮಂತ್ರಿ ಬದಲಾಗಬಹುದು, ಅಥವಾ ಇನ್ಯಾರೋ ಸಚಿವರೋ ಅಧಿಕಾರಿಗಳು ಬದಲಾಗಬಹುದು, ಆದರೆ ರೈತನ ಸಮಸ್ಯೆ ಬದಲಾಗ್ತಾ ಇಲ್ಲ ಇಲ್ಲಿ. ಅದಕ್ಕಾಗಿಯೇ ಹಿಂದಿನ ಅನುಭವದಿಂದ ಪಾಠ ಕಲಿಯೋದು ಬಹಳ ಮುಖ್ಯ ಅಂತ ಅನಿಸ್ತಾ ಇದೆ. ಈ ಬಾರಿ ಮತ್ತೆ ಮನವಿಯನ್ನು ಸಲ್ಲಿಸಿ ಮೌನ ಆಗಿರೋದ್ರಿಂದ ಪ್ರಯೋಜನ ಇಲ್ಲ. ಕೇಂದ್ರದ ಪ್ರತಿಕ್ರಿಯೆ ವಿಳಂಬ ಆದರೆ ರಾಜ್ಯ ಸರ್ಕಾರ ತನ್ನ ಹಕ್ಕಿಗಾಗಿ ರಾಜಕೀಯ ಮತ್ತು ಆಡಳಿತಾತ್ಮಕ ನಡೆಯನ್ನ ನಡಿಬೇಕಾಗತ್ತೆ ಮತ್ತು ಅಗತ್ಯ ಇದ್ರೆ ಕಾನೂನು ಮಾರ್ಗಗಳನ್ನು ಕೂಡ ಕಂಡುಕೊಳ್ಬೇಕಾಗತ್ತೆ, ಅದನ್ನು ಬಳಸ್ಕೊಳ್ಬೇಕಾಗತ್ತೆ ರಾಜ್ಯ ಸರ್ಕಾರ. ಇನ್ನು DK ಶಿವಕುಮಾರ್ ಅವರ ಮೃದು ಧೋರಣೆ ಸಾಕೆ ಕೇಂದ್ರ ಸರ್ಕಾರದ ಜೊತೆಗೆ ನಾನು ಇಲ್ಲಿ ಮಾತನಾಡ್ತಾ ಇರೋದು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದ ರಾಜ್ಯ ಸರ್ಕಾರ ಏನಿದೆ ಅದರ ನಿಲುವು ಕುತೂಹಲ ಮೂಡಿಸ್ತಾ ಇದೆ. ಕೇಂದ್ರದೊಂದಿಗೆ ನೇರ ಸಂಘರ್ಷಕ್ಕೆ ಇಳಿಯದೆ ಸಹಕಾರದ ಮನೋಭಾವದಿಂದ ಸಹಕಾರದ ಮೂಲಕ ನೆರವನ್ನು ಪಡೆಯುವಂತಹ ಪ್ರಯತ್ನ ರಾಜಕೀಯವಾಗಿ ತಪ್ಪೇನಿಲ್ಲ. ಆದರೆ ಪ್ರಶ್ನೆ ಇರೋದು ಬೇರೆಡೆ ಮತ್ತೊಂದು ಅನ್ನೋದು ಇಲ್ಲಿ ಮುಖ್ಯವಾಗಿ ಗೊತ್ತಾಗ್ತಾ ಇದೆ. ಸೌಜನ್ಯದ ರಾಜಕಾರಣ ರೈತನಿಗೆ ಪರಿಹಾರ ತಂದು ಕೊಡ್ತದೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಕೇಂದ್ರದೊಂದಿಗೆ ಉತ್ತಮ ಸಂಬಂಧ ಇರೋದು ಒಂದು ವಿಚಾರ, ರಾಜ್ಯದ ಹಕ್ಕುಗಳನ್ನು ಬಲವಾಗಿ ಪ್ರತಿಪಾದಿಸೋದು ಮತ್ತೊಂದು ವಿಚಾರ. ನೀವು ಎಷ್ಟೇ ಸೌಜನ್ಯದಿಂದ ಇದ್ರೂ ಕೂಡ ರಾಜ್ಯದ ಹಕ್ಕಿಗಾಗಿ ಕೇಂದ್ರವನ್ನು ನೀವು ಪ್ರಶ್ನೆ ಮಾಡಲೇಬೇಕು. ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ. ಎರಡೂ ಪರಸ್ಪರ ವಿರುದ್ಧ ಆಗ್ಬೇಕಂತೇನಿಲ್ಲ. ಕೇಂದ್ರ ಸರ್ಕಾರ ನೆರವು ನೀಡಿದರೆ ಅದನ್ನು ಸ್ವಾಗತಿಸಬೇಕು. ನೆರವು ನೀಡುವುದಕ್ಕೆ ವಿಳಂಬ ಮಾಡಿದರೆ ಕಾರಣವನ್ನು ಕೇಳುವಂತಹ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕಿದೆ. ಕಡಿಮೆ ನೆರವು ನೀಡಿದರೆ ಅದರ ಮಾನದಂಡಗಳನ್ನು ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಬೇಕು. ಅಗತ್ಯ ಇದ್ರೆ ಎಲ್ಲ ಪಕ್ಷಗಳ ಸಂಸದರನ್ನು ಒಟ್ಟುಗೂಡಿಸಿ ಕೇಂದ್ರದ ಮೇಲೆ ಒತ್ತಡವನ್ನು ತರುವಂತಹ ಪ್ರಯತ್ನವನ್ನು ಕೂಡ ರಾಜ್ಯ ಸರ್ಕಾರ ಮಾಡಬೇಕು. ರೈತನ ಬದುಕು ಯಾವುದೇ ಪಕ್ಷದ ಇಮೇಜ್ ಮ್ಯಾನೇಜ್ಮೆಂಟ್ಗಿಂತ ದೊಡ್ಡದು ಅನ್ನೋದನ್ನ ರಾಜ್ಯ ಸರ್ಕಾರ ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ನನಗೆ. ನೋಡಿ, ಈ ಸಂಕಷ್ಟದ ಹೊತ್ತಿನಲ್ಲಿ ರಾಜಕೀಯಕ್ಕಿಂತ ರೈತನ ಬದುಕು ಮುಖ್ಯ. ಬರ ಬಂದಾಗ ಒಂದು ವಿಚಿತ್ರ ರಾಜಕೀಯ ಆರಂಭ ಆಗ್ತದೆ. ಆಡಳಿತ ಪಕ್ಷ ಕೇಂದ್ರವನ್ನು ದೂಷಿಸ್ತದೆ, ಕೇಂದ್ರ ರಾಜ್ಯದ ವೈಫಲ್ಯಗಳನ್ನು ಎತ್ತಿ ತೋರಿಸ್ತದೆ. ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತವೆ. ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇರುತ್ತೆ. ಆದರೆ ಈ ಎಲ್ಲದರ ನಡುವೆ ರೈತ ಮಾತ್ರ ತನ್ನ ಹೊಲದ ಮುಂದೆ ನಿಂತಿರ್ತಾನೆ, ತಲೆ ಮೇಲೆ ಕೈ ಇಟ್ಟು ಕೂರ್ತಾನೆ. ಅವನಿಗೆ ಈ ರಾಜಕೀಯ ವಾದ ಬೇಡ, ಅಥವಾ ವಿವಾದಗಳ ಬೇಡ, ಆರೋಪ ಪ್ರತ್ಯಾರೋಪಗಳು ಬೇಡ. ಬಿತ್ತನೆಯ ನಷ್ಟಕ್ಕೆ ಪರಿಹಾರ ಬೇಕಾ ಅವನಿಗೆ, ಬೆಳೆ ನಷ್ಟಕ್ಕೆ ಪರಿಹಾರ ಬೇಕು ರೈತರಿಗೆ, ಸಾಲದ ಒತ್ತಡದಿಂದ ರಕ್ಷಣೆ ಬೇಕಾ ಆತನಿಗೆ, ಮುಂದಿನ ಹಂಗಾಮಿಗೆ ಬೀಜ, ರಸಗೊಬ್ಬರ ಮತ್ತು ನೀರಿನ ಭರವಸೆಯನ್ನು ಬೇಕು. ರಾಜ್ಯ ಸರ್ಕಾರ ನೀಡಬೇಕು ಅದನ್ನು. ಬರ ಪರಿಹಾರವನ್ನ ಕೇವಲ ಒಂದು ಬಾರಿಯ ಹಣಕಾಸು ಪ್ಯಾಕೇಜ್ ಆಗಿ ನೋಡಬಾರದು. ಕೃಷಿ ಆರ್ಥಿಕತೆಯನ್ನ ಪುನಶ್ಚೇತನಗೊಳಿಸುವಂತಹ ದೀರ್ಘಕಾಲೀನ ಯೋಜನೆಯನ್ನ ರೂಪಿಸಬೇಕು. ನೋಡಿ, ಇದರಲ್ಲಿ ಕರ್ನಾಟಕದ ಪಾಲು ಏನು ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕ ದೇಶದ ಆರ್ಥಿಕತೆಗೆ ತನ್ನದೇ ಆದಂತಹ ಮಹತ್ವದ ಕೊಡುಗೆಯನ್ನು ನೀಡುತ್ತದೆ. ತೆರಿಗೆಯ ಸಂಗ್ರಹದ ವಿಷಯದಲ್ಲಿರಲಿ, ಕೈಗಾರಿಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗಿರಲಿ, ಸೇವಾ ವಲಯ, ಕೃಷಿ, ಈ ಎಲ್ಲ ಕ್ಷೇತ್ರಗಳಲ್ಲೂ ರಾಜ್ಯದ ಪಾತ್ರ ದೊಡ್ಡದು. ಹೀಗಿರುವಂತಹ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಕರ್ನಾಟಕ ತನ್ನ ಪಾಲಿನ ನೆರವನ್ನ ಕೇಳೋದು ವಿಶೇಷ ಸವಲತ್ತು ಕೇಳಿದಂತಲ್ಲ. ಇದು ಪ್ರಶ್ನೆ ಕೇವಲ ಒಂದು ರಾಜ್ಯದ್ದು ಕೂಡ ಅಲ್ಲ,
ದೇಶದ ಯಾವುದೇ ರಾಜ್ಯ ಬರ ಅಥವಾ ಅತಿವೃಷ್ಟಿ ಅಥವಾ ಪ್ರವಾಹ ಅಥವಾ ಚಂಡಮಾರುತ ಅಥವಾ ಇನ್ಯಾವುದೇ ಪ್ರಕೃತಿ ವಿಕೋಪಕ್ಕೆ ಸಿಲುಕಿದಂತಹ ಸಂದರ್ಭದಲ್ಲಿ ಕೇಂದ್ರದ ಪ್ರತಿಕ್ರಿಯೆ ಪಕ್ಷಾತೀತ ಆಗಿರಬೇಕು. ಸರ್ಕಾರದ ಬಣ್ಣ ಬದಲಾಗಬಹುದು ಅಥವಾ ಒಲವು ನಿಲುವು ತತ್ವ ಸಿದ್ಧಾಂತ ನಿಲುವು ಇವೆಲ್ಲವೂ ಕೂಡ ಬದಲಾಗಬಹುದು, ಆದರೆ ವಿಪತ್ತಿನ ಬಣ್ಣ ಒಂದೇ. ಈಗ ಬೇಕಿರೋದು ಸ್ಪಷ್ಟ ಕಾರ್ಯಯೋಜನೆ. ರಾಜ್ಯ ಸರ್ಕಾರ ಈಗಲೇ ಕೆಲವು ಕ್ರಮಗಳನ್ನು ವೇಗಗೊಳಿಸಬೇಕಾಗಿದೆ. ಒಂದಿಷ್ಟು ಸಭೆಗಳನ್ನು ಮಾಡೋದು, ಬರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆ ಇವೆಲ್ಲವೂ ಕೂಡ ಆಗಿದೆ. ಆದರೂ ಕೂಡ ಮೊದಲನಾಗಿ ಮಾಡಬೇಕಾಗಿರೋದು ಜಿಲ್ಲಾವಾರು ನೈಜ ಬೆಳೆ ನಷ್ಟದ ವೈಜ್ಞಾನಿಕ ಸಮೀಕ್ಷೆಯನ್ನು ನಡೆಸಬೇಕಾಗುತ್ತೆ. ಇನ್ನು ಎರಡನೇದಾಗಿ ಬಿತ್ತನೆಯಾಗದ ಪ್ರದೇಶಗಳನ್ನು ಕೂಡ ನಷ್ಟದ ಲೆಕ್ಕಾಚಾರದಲ್ಲಿ ಸಮರ್ಪಕವಾಗಿ ದಾಖಲಿಸುವಂಥದ್ದು. ಇನ್ನು ಮೂರನೇದಾಗಿ ಕೇಂದ್ರಕ್ಕೆ ಸಲ್ಲಿಸುವಂತಹ ವರದಿ ಕೇವಲ ಆಡಳಿತಾತ್ಮಕ ದಾಖಲೆ ಆಗದೆ ರೈತರ ನೈಜ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುವಂತಿರಬೇಕು. ನಾಲ್ಕನೆಯದಾಗಿ ಕೇಂದ್ರದ ನೆರವು ವಿಳಂಬ ಆದರೆ ಸಂಸದರು, ರೈತ ಸಂಘಟನೆಗಳು ಮತ್ತು ಎಲ್ಲ ಪಕ್ಷಗಳ ಸಹಕಾರದೊಂದಿಗೆ ಸರ್ವ ಪಕ್ಷಗಳ ಸಭೆಯನ್ನು ಮಾಡುವುದರ ಮುಖೇನವಾಗಿಯೋ ಆ ಸಭೆಯಲ್ಲಿ ಒಂದು ನಿಷ್ಕರ್ಷಕ್ಕೆ ಬಂದು ಒತ್ತಡವನ್ನು ನಿರ್ಮಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಐದನೇದಾಗಿ ಪರಿಹಾರದ ಜೊತೆಗೆ ಮುಂದಿನ ಹಂಗಾಮಿಗೆ ಅಂದರೆ ಮುಂದಿನ ಕೃಷಿ ವರ್ಷಕ್ಕೆ ರೈತರನ್ನ ಸಿದ್ಧಗೊಳಿಸುವಂತಹ ಪುನಶ್ಚೇತನ ಕಾರ್ಯಕ್ರಮವನ್ನು ರೂಪಿಸಬೇಕು. ನೋಡಿ, 33% ಬೆಳೆ ನಷ್ಟವೇ, 50% ನಷ್ಟವೇ, ಬರದ ಮಾನದಂಡ ಪೂರೈಸಿದೆ, ವರದಿ ಸರಿಯಾಗಿದೆ, ಇವೆಲ್ಲವೂ ಕೂಡ ಆಡಳಿತಾತ್ಮಕವಾಗಿ ಅಗತ್ಯವಾದಂತಹ ಪ್ರಶ್ನೆಗಳು ಅಂತ ಅನ್ನಿಸ್ತಾ ಇದೆ. ಇನ್ನು ನನ್ನ ಹೊಲದಲ್ಲಿ ಬೆಳೆ ಇಲ್ಲ, ನನ್ನ ಸಾಲ ಹೇಗೆ ತೀರಿಸಲಿ ಅನ್ನುವಂತಹ ಒಬ್ಬ ರೈತನ ಈ ಪ್ರಶ್ನೆಗೆ ಕೇಂದ್ರವೂ ಉತ್ತರಿಸಬೇಕು, ರಾಜ್ಯವೂ ಉತ್ತರಿಸಬೇಕು. ಇಂತಹ ಬರದ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಎರಡೂ ಸರ್ಕಾರಗಳು ಪರಸ್ಪರ ಹೊಂದಾಣಿಕೆಯಿಂದ ಪರಿಹಾರವನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕು. ಕರ್ನಾಟಕದ ರೈತನ ಸಂಕಷ್ಟವನ್ನು ಕೇಂದ್ರ ರಾಜ್ಯ ರಾಜಕೀಯದ ಪೈಪೋಟಿಯಲ್ಲಿ ಕಳೆದು ಹೋಗುವುದಕ್ಕೆ ಬಿಡಬಾರ್ದು ಅನ್ನೋದನ್ನು ಸರ್ಕಾರಗಳು ಅರ್ಥ ಮಾಡಿಕೊಳ್ಬೇಕು ಅಂತ ಅನಿಸುತ್ತೆ. ಕೇಂದ್ರ ಸರ್ಕಾರ ನೆರವು ನೀಡುವುದು ತನ್ನ ಕರ್ತವ್ಯ ಅಂತ ಪರಿಗಣಿಸಬೇಕು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ರಾಜ್ಯ ಸರ್ಕಾರವು ಕೂಡ ಕೇಂದ್ರದಿಂದ ನೆರವನ್ನು ಪಡೆಯುವುದಕ್ಕೆ ಮನವಿಯನ್ನು ಸಲ್ಲಿಸಬೇಕಾಗಿರೋದು ತನ್ನ ಹೊಣೆಗಾರಿಕೆ, ಜವಾಬ್ದಾರಿ ಅನ್ನೋದನ್ನು ಮರೆಯುವಂತಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ರಾಜ್ಯಾದ್ಯಂತ ಬರದ ಛಾಯೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇಂತಹ ಸಂದರ್ಭದಲ್ಲಿ ರೈತರ ಪರವಾಗಿ ಕೇಂದ್ರವೂ ಬಂದಿಲ್ಲ, ರಾಜ್ಯವೂ ಬಂದಿಲ್ಲ, ಎರಡೂ ಸರ್ಕಾರಗಳು ಬರಗೆಟ್ಟ ಹಾಗಿವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೇನರ್ ಅನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.